ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂಸ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾವು ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದೀವಿ ಅಂತಂದರೆ, ಟ್ರೇಡಿಂಗ್ ವ್ಯೂ ಆ್ಯಪ್ನ ಮೊಬೈಲಲ್ಲಿ ಹೇಗೆ ಇನ್ಸ್ಟಾಲ್ ಮಾಡೋದು ಮತ್ತು ಹೇಗೆ ಯೂಸ್ ಮಾಡೋದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಅದಕ್ಕೆ ನೀವು ಏನು ಮಾಡಬೇಕಂತಂದರೆ, ಮೊದಲು ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಟ್ರೇಡಿಂಗ್ ವ್ಯೂ ಅಂತ ಸರ್ಚ್ ಮಾಡಿ, ಅದಾದಮೇಲೆ ಇನ್ಸ್ಟಾಲ್ ಮಾಡಾದ್ಮೇಲೆ ಓಪನ್ ಅಂತ ಬಟನ್ ಇರುತ್ತೆ, ಅದ್ರ ಮೇಲೆ ಓಪನ್ ಅಂತ ಕ್ಲಿಕ್ ಮಾಡಿ. ಯಾವಾಗ ನೀವು ಓಪನ್ ಅಂತ ಮಾಡಿದಾಗ ಈ ಥರ ನೀವು ಅದು ನೋಟಿಫಿಕೇಶನ್ ಕೊಡ್ಬೋದು, ಇಲ್ಲ ಕೊಡದೇ ಇರ್ಬೋದು. ಅದಾದಮೇಲೆ ನೀವು ಲಾಗಿನ್ ಮಾಡಬೇಕಾಗುತ್ತೆ. ಫಸ್ಟು ಲಾಗಿನ್ ಕೇಳಿದ ತಕ್ಷಣ ನಿಮಗೆ ಗೂಗಲಲ್ಲಿ ನೀವು ಲಾಗಿನ್ ಮಾಡ್ಕೋಬೋದು. ನಿಮ್ಮ ಮೇಲ್ ಐ ಡಿ ಕೇಳುತ್ತೆ, ಮೇಲ್ ಐ ಡಿನ ಕ್ಲಿಕ್ ಮಾಡಿಕೊಂಡು ನೀವು ಲಾಗಿನ್ ಮಾಡ್ಕೋಬೇಕು. ಸೈನ್ ಅಪ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಓಕೆ, ಇವಾಗ ಏನಾಗುತ್ತೆ, ಇಲ್ಲಿ ವಾಚ್ ಲಿಸ್ಟು ಆ ರೀತಿ ಬರುತ್ತೆ ಅಲ್ವಾ. ನೀವು ಇಲ್ಲಿ ನೋಡ್ಬೋದು, ವಾಚ್ ಲಿಸ್ಟು ಮತ್ತು ಆ್ಯಡ್ ಲಿಸ್ಟು ಇದು ಆಲ್ರೆಡಿ ಇರುತ್ತೆ. ಇವಾಗ ನೀವೇನು ಮಾಡಬೇಕಂತಂದರೆ, ಯಾವುದಾದ್ರೂ ಕ್ಲಿಕ್ ಮಾಡಿ, ಇಲ್ಲ ಅಂತಂದರೆ ನೀವು ಚಾರ್ಟ್ ಅಂತ ಬರುತ್ತೆ, ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಫ್ಟಿ 50 ಈ ರೀತಿ ಒಂದು ಚಾರ್ಟು ಓಪನ್ ಆಗುತ್ತೆ. ಅದಾದಮೇಲೆ ನೀವು ಒಂದು ವೇಳೆ ನಿಮ್ಗೇನಾದರೂ ಬೇರೆ ಇದು ಕೂಡ ಆ್ಯಡ್ ಮಾಡಬೇಕಂತಂದರೆ, ಫಸ್ಟು ವಾಚ್ ಲಿಸ್ಟಲ್ಲಿ ಹೋಗಿ ಇಲ್ಲಿ ಆ್ಯಡ್ ಲಿಸ್ಟ್ ಅಂತ ಬರುತ್ತಲ್ಲ, ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಪ್ಲಸ್ ಬಟನ್ ಇದೆಯಲ್ಲ, ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸರ್ಚ್ ಮಾಡಿ. ಎಕ್ಸಾಂಪಲ್ TCS ಅಂತ ನಾನು ಹಾಕ್ತೀನಿ. ಹಾಕಿದ ತಕ್ಷಣ ಇಲ್ಲಿ ಸ್ಟಾಕ್ ಅಂತ ಬಂದಿದೆ ನೋಡಿ, ಇಲ್ಲಿ ಫ್ಯೂಚರ್ಸು ಕೆಳಗಡೆ TCS 1 TCS 2 ಅಂತ ಇದೆಯಲ್ಲ, ಅದೆಲ್ಲ ಬಂದ್ಬಿಟ್ಟು ಫ್ಯೂಚರ್ಸು. ನಿಮಗೆ TCS ಒಂದು ಸ್ಟಾಕ್ನದ ಇಲ್ಲಿ ಪ್ಲಸ್ ಸಿಂಬಲ್ ಅಂತ ಬರುತ್ತಲ್ಲ ರೈಟ್ ಹ್ಯಾಂಡ್ ಸೈಡಲ್ಲಿ, ಆ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಏನಾಗುತ್ತೆ, ವಾಚ್ ಲಿಸ್ಟಲ್ಲಿ ಅದು ಆ್ಯಡ್ ಆಗಿರುತ್ತೆ ನೋಡಿ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ವಾಚ್ ಲಿಸ್ಟಲ್ಲಿ ಆ್ಯಡ್ ಆಗಿರುತ್ತೆ. ಇನ್ ಕೇಸ್ ಇದನ್ನೆಲ್ಲ ಇದು ಆಲ್ರೆಡಿ ಡಿಫಾಲ್ಟ್ ಇರೋದ್ರಿಂದ ನೀವೇನು ಮಾಡ್ಬೇಕಂತಂದರೆ, ಕೆಲವೊಂದು ಡಿಲೀಟ್ ಮಾಡ್ಬೇಕು ಅಂದ್ಕೊಳ್ಳಿ. ಇವಾಗ ಬಂದ್ಬಿಟ್ಟು ಇದನ್ನು ಡಿಲೀಟ್ ಮಾಡ್ಬೇಕಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತಾನೆ ಇದ್ದಾಗ ಇಲ್ಲಿ ರಿಮೂವ್ ಅಂತ ಒಂದು ಆಪ್ಷನ್, ಡಿಲೀಟ್ ಒಂದು ಸಿಂಬಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಡಿಲೀಟ್ ಅಂತ ಕೇಳುತ್ತೆ ಆಪ್ಷನ್. ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಡಿಲೀಟ್ ಆಗಿಬಿಡುತ್ತೆ. ಆ್ಯಡ್ ಮಾಡೋದು ಇವಾಗ ಹೇಳಿದ್ನಲ್ಲ, ಮತ್ತು ಕೆಳಗಡೆ ಎಲ್ಲ ಆ್ಯಡ್ ಸಿಂಬಲ್ ಅಂತ ಬರುತ್ತೆ, ಅಲ್ಲೂ ಕೂಡ ನೀವು ಹೋಗ್ಬಿಟ್ಟು ಟಾಟಾ ಸ್ಟೀಲ್ ಅಂತ ಹಾಕಿ ನಿಮ್ಗೆ ಯಾವ್ದು ಆ್ಯಡ್ ಮಾಡಬೇಕು ಅದನ್ನು ಈ ರೀತಿ ಆದಾಗ ಡಿಸ್ಪ್ಲೇ ಬರುತ್ತೆ. ಆ ಡಿಸ್ಪ್ಲೇ ಮೇಲೆ ನೀವು ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದೇನಾಗುತ್ತೆ, ಆ್ಯಡ್ ಆಗುತ್ತೆ. ಇವಾಗ ಹಿಂದೆ ಬಂದು ನೋಡಿದಾಗ ನೋಡಿ, TCS ಮತ್ತು ಟಾಟಾ ಸ್ಟೀಲು ಆ್ಯಡ್ ಆಗಿದೆ. ಓಕೆ, ಇವಾಗ ನಾವು ಆ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ ಬರುತ್ತಲ್ಲ, ಇಲ್ಲಿ ಒಂದು ರೌಂಡು ಆಪ್ಷನ್ ಇದೆ ನೋಡಿ. ಈ ಟೈಮಿಂಗ್ಸ್ ಆದಮೇಲೆ ಇಲ್ಲಿ ಹಾಲ್ ಅಂತ ಇದೆಯಲ್ಲ, ಹಾಲ್ ಮೇಲೆ ಇರೋ ಒಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಚಾರ್ಟ್ ಓಪನ್ ಆಗುತ್ತೆ. ಇವಾಗ ನೀವು ಇಲ್ಲಿ ಏನೇನು ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟು ಇದು ಕ್ಯಾಂಡಲ್ ಸ್ಟಿಕ್ಕಲ್ಲಿ ಇರುತ್ತೆ. ನಿಮ್ಗೆ ಕ್ಯಾಂಡಲ್ ಸ್ಟಿಕ್ ಬೇಕಂದರೆ ಕ್ಯಾಂಡಲ್ ಸ್ಟಿಕ್ ಮಾಡ್ಕೋಬೋದು, ಇಲ್ಲಾಂದರೆ ಲೈನ್ ಚಾರ್ಟು ಮಾಡ್ಕೋಬೋದು. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಟ್ರೆಂಡ್ ಲೈನು, ಎಕ್ಸ್ಟೆಂಡ್ ಲೈನು, ಹಾರಿಜೆಂಟ್ ಲೈನು ಮತ್ತು ಎಲ್ಲ ಫಿಬೊನಾಚಿ ಇದು ಪ್ರತಿಯೊಂದೂ ಆಪ್ಷನ್ಸ್ ಬರುತ್ತೆ. ಎಕ್ಸಾಂಪಲ್ಗೆ ನೀವು ಇವಾಗ ಒಂದು ಟ್ರೆಂಡ್ ಲೈನ್ ಹಾಕಬೇಕು ಅಂದ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ಇವಾಗ ಇಲ್ಲಿಂದ ಅಲ್ಲಿ ಕ್ಲಿಕ್ ಮಾಡಿ, ಎಲ್ಲಿವರೆಗೂ ನಿಮ್ಗೆ ಹೋಗಬೇಕು ಅಲ್ಲಿ ಹೋಗ್ಬಿಟ್ಟು ಮತ್ತೆ ಅದನ್ನ ಡ್ರಾಪ್ ಮಾಡಿದಾಗ ಈ ರೀತಿ ಟ್ರೆಂಡ್ ಲೈನು ಕ್ರಿಯೇಟ್ ಆಗುತ್ತೆ. ಎಕ್ಸಾಂಪಲ್ಗೆ ಇನ್ನೊಂದು ಟ್ರೆಂಡ್ ಲೈನ್ ತೋರಿಸ್ತೀನಿ. ಮತ್ತೆ ಇಲ್ಲಿ ಒಂದು ಬಟನ್ ಬರುತ್ತಲ್ಲ, ಅದು ಕ್ಲಿಕ್ ಮಾಡಿಬಿಟ್ಟು ಟ್ರೆಂಡ್ ಲೈನ್ ಅಂತ ಕ್ಲಿಕ್ ಮಾಡಿ, ಇವಾಗ ಈ ಹೈ ಮೇಲೆ ಪಾಯಿಂಟ್ ತೊಗೊಂಡೋಗಿ ಅದಾದಮೇಲೆ ನೀವು ಇಲ್ಲಿ ಈ ಥರ ಡ್ರಾಪ್ ಮಾಡಿದಾಗ ಇದೊಂದು ಟ್ರೆಂಡ್ ಲೈನ್ ಕ್ಲೈಮ್. ಅದೇ ರೀತಿ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಪ್ರತಿಯೊಂದೂ ಇಲ್ಲೇ ಬಂದುಬಿಟ್ಟಿದೆ. ಹಾರಿಜೆಂಟಲ್ ಲೈನ್ ಬಂದಿದೆ ಅಂದರೆ ಸಪೋರ್ಟ್ ಅಂಡ್ ಲೈನು, ಆ ಕರ್ಸರ್ನ ಅಲ್ಲಿ ತೊಗೊಂಡೋಗ್ಬಿಟ್ಟು ಕರೆಕ್ಟಾಗಿ ಅಲ್ಲಿ ಇಟ್ಟಿದ ತಕ್ಷಣ ಒಂದು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಒಂದು ಲೈನ್ ಬಂದ್ಬಿಡುತ್ತೆ. ಈ ರೀತಿ ನಾವು ಟ್ರೆಂಡ್ ಲೈನ್ನ ಇದು ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ಇಂಡಿಕೇಟರ್ ಯಾವುದಾದ್ರೂ ಹಾಕ್ಬೇಕಂತಂದಾಗ ಇಂಡಿಕೇಟರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚಲ್ಲಿ ನಿಮಗೆ ಮೂವಿಂಗ್ ಎವರೇಜ್ ಯಾವ್ದು ಇಂಡಿಕೇಟರ್ ಬೇಕೋ ಅದನ್ನು ನೀವು
ಮೂವಿಂಗ್ ಅವರೇಜ್ ಅಂತ ಬರುತ್ತಲ್ಲ, ಸಿಂಪಲ್ ಮೂವಿಂಗ್ ಅವರೇಜ್ ಅಂತ ಇವಾಗ ಎಕ್ಸಾಂಪಲ್ಗೆ ನಾನು ತಗೊಳ್ತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಬಂದ್ಬಿಡ್ತು ಮೂವಿಂಗ್ ಅವರೇಜು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಒಂದು ಲೈನು. ಇಲ್ಲಿ ಮೇಲೆ ಒಂದು ಸಿಂಬಲ್ ಇದೆ 2 ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೂವಿಂಗ್ ಅವರೇಜ್ 9 ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಎಕ್ಸಾಂಪಲ್ಗೆ ಈ ಲೆಂತ್ ಬಂದ್ಬಿಟ್ಟು 20 ಬೇಕು ಅಂದ್ಕೊಳ್ಳಿ. ಆವಾಗ ನೀವು 20 ಅಂತ ಟೈಪ್ ಮಾಡಿಬಿಟ್ಟು ಓಕೆ ಕೊಡಿ. ಓಕೆ, 20 ಮೂವಿಂಗ್ ಅವರೇಜ್ ಇದು. ಇನ್ ಕೇಸ್ ನಿಮಗೆ ಈ ಮೂವಿಂಗ್ ಅವರೇಜ್ ಕಲರ್ ಚೇಂಜ್ ಮಾಡಬೇಕು ಅಂತ ಅನ್ಕೊಳ್ಳಿ, ಇಲ್ಲಿ ಬಂದ್ಬಿಟ್ಟು ವಿಸಿಬಿಲಿಟಿ ಅಂತ ಬರುತ್ತೆ, ಸ್ಟೈಲ್ ಅಂತ ಬರುತ್ತಲ್ಲ, ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಲರ್ ಎಕ್ಸಾಂಪಲ್ಗೆ ರೆಡ್ ಬೇಕು ಅಂದ್ಕೊಳ್ಳಿ. ರೆಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಥಿಕ್ನೆಸ್ ಅಂತ ಕೇಳುತ್ತೆ. ನಿಮಗೆ ಸ್ವಲ್ಪ ಜಾಸ್ತಿ ಥಿಕ್ನೆಸ್ ಬೇಕು ಅಂತಂದಾಗ ಲಾಸ್ಟಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಮೂವಿಂಗ್ ಅವರೇಜು ಕಾಣಿಸ್ತದೆ. ರೆಡ್ ಲೈನಲ್ಲಿ ಇದೆಯಲ್ಲ, ಇವಾಗ ಎಕ್ಸಾಂಪಲ್ಗೆ ಇವಾಗ ಟ್ರೆಂಡ್ ಲೈನ್ ಅದನ್ನು ಡಿಲೀಟ್ ಮಾಡಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಮಾಡ್ಕೋಬೋದು. ಇವಾಗ ನಿಮಗೆ ಟೈಮಿಂಗ್ ಇಲ್ಲಿ ಯಾವ್ದಾವ್ದು ಆಲ್ರೆಡಿ ನೀವು ಆ್ಯಡ್ ಮಾಡ್ಕೊಳ್ತಿರೋ, ಇಲ್ಲಿ ನಿಫ್ಟಿ ಅಂತ ಇದೆಯಲ್ಲ, ಇದನ್ನ ಸುಮ್ಮನೆ ಹಿಂಗೆ ಕೆಳಗಡೆ ಮೇಲ್ಗಡೆ ಮಾಡಿದ್ರೆ ನೆಕ್ಸ್ಟು ಲಿಸ್ಟಲ್ಲಿರೋ ಸ್ಟಾಕ್ಸ್ ಬರುತ್ತೆ. ಇವಾಗ ನೋಡಿ ಸೆನ್ಸೆಕ್ಸು IT ಇದರದ್ದು ಈ ರೀತಿ ನೀವು ಆಲ್ರೆಡಿ ನೀವು ಲಿಸ್ಟ್ ಮಾಡಿರೋ ಸ್ಟಾಕ್ನ ಇಲ್ಲೇ ನೀವು ಟೈಪ್ ಮಾಡದೆ ನೀವು ನೋಡ್ಕೋಬೋದು. ಓಕೆ, ಇದರಲ್ಲಿ ನಿಮಗೆ ಇನ್ನೊಂದು ಇಂಡಿಕೇಟರ್ ಹಾಕಿ ತೋರಿಸ್ತೀನಿ. ಇನ್ನೊಂದು ಇಂಡಿಕೇಟರ್ ಯಾವುದು, MACD ಅಂತ ಹಾಕ್ತೀನಿ. MACD ಅಂತ ಹಾಕಿದಾಗ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ MACD ಇಲ್ಲಿ ಕೆಳಗಡೆ ಆಪ್ಷನ್ ಬಂತು. ಇದು ಕೂಡ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಹೋಗಿ ನಿಮ್ಗೆ ಯಾವ ರೀತಿ ಎಡಿಟ್ ಬೇಕು, ಇನ್ಪುಟ್ಸನ್ನು ಚೇಂಜ್ ಮಾಡೋದಾಗಲಿ, ಸ್ಟೈಲ್ ಚೇಂಜ್ ಆಗೋದಾಗಲಿ, ವಿಸಿಬಿಲಿಟಿ ಏನೇನು ಚೇಂಜ್ ಮಾಡಬೇಕು ಅದನ್ನೆಲ್ಲ ಚೇಂಜ್ ಮಾಡಿಕೊಂಡು ಓಕೆ ಬಟನ್ ಕೊಟ್ಟರೆ ಮುಗಿದಾಯಿತು. ಇನ್ ಕೇಸ್ ಇದು MACD ಇಲ್ಲಿ ವಾಲ್ಯೂಮು ಮತ್ತು ಇಲ್ಲಿ ಮೂವಿಂಗ್ ಅವರೇಜ್ ಇದು ಕಾಣಬಾರ್ದು ಅಂತಂದರೆ ಆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕಾಣಲ್ಲ. ಮತ್ತು ಇದನ್ನ ಹಿಂದ್ಗಡೆ ಹೋಗಿ ನೋಡೋದನ್ನ ಈ ಥರ ಡ್ರ್ಯಾಗ್ ಮಾಡಿಕೊಂಡು ನೀವು ಹೋಗಿ ನೋಡ್ಕೋಬೋದು. ಮತ್ತು ಇದನ್ನ ಸ್ವಲ್ಪ ಚಿಕ್ಕದಾಗಿ ಮಾಡ್ಬೇಕಂತಂದರೆ ಈ ರೀತಿ ನೋಡ್ಕೋಬೋದು. ನೆಕ್ಸ್ಟು ಇದರಲ್ಲಿ ಆ್ಯಕ್ಚುಲಿ 2 ಇಂಡಿಕೇಟರ್ ಆ್ಯಡ್ ಮಾಡೋಕ್ಕಾಗುತ್ತೆ ಫ್ರೀ ಇಂಡಿಕೇಟ್ರಲ್ಲಿ. ಮತ್ತು ಇವಾಗ ನಿಮಗೆ ಎಕ್ಸಾಂಪಲ್ಗೆ ಫಿಬೊನಾಚಿನ ನೋಡ್ಬೇಕು ಅಂದ್ಕೊಳ್ಳಿ. ಫಿಬ್ ರಿಟ್ರೇಸ್ಮೆಂಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಕೈಯಿಂದಾನೆ ಅದನ್ನ ಡ್ರ್ಯಾಗ್ ಮಾಡ್ಕೊಂಡು ಮೇಲ್ಗಡೆ ಹೋಗಿ ಕ್ಲಿಕ್ ಮಾಡಿಬಿಟ್ಟು ಅದು ಹೈಯಿಂದ ನಿಮ್ಗೆ ಯಾವುದು ಲೋ ಬೇಕಂತಂದರೆ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಅದ್ರ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ಅದು ಹೊರಟೋಗುತ್ತೆ. ಓಕೆ, ಅದಾದಮೇಲೆ ಇಲ್ಲಿ ನಿಮ್ಮ ಏನಾದರೂ ಕಲರ್ ಚೇಂಜ್ ಮಾಡ್ಬೇಕಂತಂದರೆ ಅದೇ ಫಿಬೊನಾಚಿ ಮೇಲೆ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಸೆಟ್ಟಿಂಗ್ಸ್ ಬರುತ್ತೆ. ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಯಾವುದೇ ರೀತಿ ಚೇಂಜಸ್ ಕೂಡ ಮಾಡ್ಕೋಬೋದು. ಎಕ್ಸಾಂಪಲ್ಗೆ ಕಲರ್ಗಳು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಬಂದ್ಬಿಟ್ಟು ನೀವು ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಇವಾಗ ಎಕ್ಸಾಂಪಲ್ಗೆ ನನಗೆ ಯಾವುದಾದ್ರು ಬೇಕು ಅಂತ, ಇವಾಗ 0.236 0.38 ಬೇಡ, ಮತ್ತು 61 ಇರಲಿ, ಇದು ಒಂದು ಇರಲಿ ಅಂತ ಅಂದ್ಬಿಟ್ಟು ಓಕೆ ಕೊಟ್ಟಾಗ ನೋಡಿ ಅಷ್ಟು ಮಾತ್ರ ಬರುತ್ತೆ. ಅದು ಮಿಕ್ಕಿರೋದೆಲ್ಲ ರಿಮೂವ್ ಆಗಿರುತ್ತೆ. 0.23 ಅದೆಲ್ಲ ರಿಮೂವ್ ಆಗಿರುತ್ತೆ. ಈ ರೀತಿ ಚೇಂಜ್ ಮಾಡ್ಕೋಬೋದು. ಒಂದು ವೇಳೆ ಕಲರ್ಗಳು ಕೂಡ ನೀವು ಚೇಂಜ್ ಮಾಡ್ಬೇಕಂತಂದರೆ ಇಲ್ಲಿ ಹೋಗಿ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಮತ್ತೆ ಇಲ್ಲಿ ಕಲರ್ಗಳು ಬರುತ್ತಲ್ಲ, ಇಲ್ಲಿ ವಿಸಿಬಿಲಿಟಿ ಅಂತ ಬರುತ್ತೆ ನೋಡಿ, ಇಲ್ಲಿ ವಿಸಿಬಿಲಿಟಿಯಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೋಆರ್ಡಿನೇಷನ್, ಸ್ಟೈಲು, ಈ ರೀತಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೇಂಜ್ ಮಾಡ್ಕೋಬೋದು. ಒಂದು ವೇಳೆ ಬ್ಯಾಕ್ಗ್ರೌಂಡ್ ಬೇಡ ನಮಗೆ ಅಂತಂದಾಗ ಬ್ಯಾಕ್ಗ್ರೌಂಡ್ ಮೇಲೆ ಇದನ್ನ ರಿಮೂವ್ ಮಾಡಿದ್ರೆ, ಪ್ರೈಸ್ ಬೇಡ ಅಂತಂದರೆ ಪ್ರೈಸ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ಟಾಗ ಇಲ್ಲಿ ಇವಾಗ ಡಿಸ್ಪ್ಲೇ ತುಂಬ ಕ್ಲೀನಾಗಿ ಕಾಣಿಸುತ್ತೆ. ಇವಾಗ ಇನ್ನೊಂದು ಇಂಪಾರ್ಟೆಂಟು ನಿಮ್ಮ ಇದರಲ್ಲಿ ಈ ಫ್ಯೂಚರಲ್ಲಿ ನೀವು ನೋಡ್ಬೋದು ಅಂತಂದರೆ, ಇವಾಗ 3ನೇ ಇಂಡಿಕೇಟರ್ ಹಾಕ್ತೀನಿ. 3ನೇ ಇಂಡಿಕೇಟರ್ ನೋಡೋಣ. 3ನೇ ಇಂಡಿಕೇಟರ್ ಏನು ಬರುತ್ತೆ ಅಂತ. ಆ್ಯಕ್ಚುಲಿ 3ನೇ ಇಂಡಿಕೇಟರ್ ಬರಲ್ಲ, ನೋಡೋಣ. ಇವಾಗ ಬಾಲಿಂಜರ್ ಬ್ಯಾಂಡ್ ಅಂತ ಕ್ಲಿಕ್ ಮಾಡ್ತೀನಿ, ನೋಡೋಣ. ಬಾಲಿಂಜರ್ ಬ್ಯಾಂಡ್ ಮಾಡಿದಾಗ ನೋಡಿ ಇಲ್ಲಿ ಟ್ರೈ ಫ್ರೀ ಫಾರ್ 30 days ಅಂತ. ಆ್ಯಕ್ಚುಲಿ ಪೇಯ್ಡ್ ವರ್ಷನ್ಗೆ ಮಾತ್ರ 2ರ ಮೇಲೆ
ಫ್ರೀಯಾಗಿ ಬರುತ್ತೆ. ಮಿಕ್ಕಿರೋದು ಜಸ್ಟ್ ಎರಡು ನೀವು ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೋದು. ಅಂದರೆ 2 ಇಂಡಿಕೇಟರ್ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೋದು, 3ನೇ ಇಂಡಿಕೇಟರ್ ಬರಲ್ಲ. ಇನ್ ಕೇಸ್ ನಿಮಗೆ ಬೇರೆ ಯಾವುದೋ ಇಂಡಿಕೇಟರ್ ಬೇಕಂದಾಗ ಇದನ್ನ ರಿಮೂವ್ ಮಾಡಿಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರಿಮೂವ್ ಅಂತ ಕ್ಲಿಕ್ ಇರುತ್ತೆ. ಅಲ್ಲಿ ರಿಮೂವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ MACD ಹೊರಟಾಯಿತು. ಇವಾಗ ಇದು ಫಿಬೊನಾಚಿ ಹಾಕಿದ್ರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಡಿಲೀಟ್ ಮಾಡ್ಕೋಬೋದು. ಅದು ಇಂಡಿಕೇಟರ್ ಅಲ್ಲ ಆ್ಯಕ್ಚುಲಿ. ಇವಾಗ ವಾಲ್ಯೂಮ್ ಬೇಡ, ನಮಗೆ ವಾಲ್ಯೂಮ್ ಕಾಣಿಸ್ಬಾರ್ದು ಅಂತಂದರೆ ಹೋಗ್ಬಿಟ್ಟು ವಾಲ್ಯೂಮ್ ಹತ್ರ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒಂದು ಕಣ್ಣು ಆಪ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ವಾಲ್ಯೂಮ್ ಹೊರಟಾಯಿತು. ಇನ್ ಕೇಸ್ ಇವಾಗ ಟೈಮ್ಗೆ ಬರೋಣ. ಟೈಮಲ್ಲಿ ಇಲ್ಲಿ 1 ಡೇ ಅಂತ ಇದ್ದಿಲ್ಲ, 1D ಅಂತ, ಆ 1D ಮೇಲೆ ನೀವು ಕ್ಲಿಕ್ ಮಾಡಿ. 1D ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟೈಮ್ ಆಲ್ರೆಡಿ ಬಂದಿರುತ್ತೆ. 1D, 5 ಡೇ, 1 ಮಂತ್, 3 ಮಂತು, ಈ ರೀತಿ ಆಪ್ಷನ್ಸ್ 1 ಇಯರ್, 5 ಇಯರ್ಸು, ಆಲ್ ಅಂತ ಡೇಟಾ ರೇಂಜ್ ಅಂತ ಬರುತ್ತೆ. ಇಲ್ಲಿ ಕೆಳಗಡೆ ಬಂದರೆ ಸೆಕೆಂಡ್, 1 ಸೆಕೆಂಡ್, 5 ಸೆಕೆಂಡ್, ಮೋಸ್ಟ್ಲಿ ಸೆಕೆಂಡ್ಸ್ ಎಲ್ಲ ಇದರಲ್ಲಿ ಬರಲ್ಲ. ನಿಮಗೆ 1 ನಿಮಿಷದ್ದು ಇಂಡಿಕೇಟರ್ ಬೇಕು ಅಂದ್ಕೊಳ್ಳಿ, 1 ನಿಮಿಷದ ಮೇಲೆ ಕ್ಲಿಕ್ ಮಾಡಿ. ನೋಡಿದ್ರೆ ಇಲ್ಲಿ 1 ನಿಮಿಷದ್ದು ಏನಾಯಿತು, 1 ನಿಮಿಷದ ಕ್ಯಾಂಡಲು ಬಂತು. ಇವಾಗ ಎಕ್ಸಾಂಪಲ್ ಅದ್ರ ಮೇಲೇ ಕ್ಲಿಕ್ ಮಾಡಿಬಿಟ್ಟು ನಿಮಗೆ 1 ಅವರ್ ಚಾರ್ಟ್ ಬೇಕಂದ್ರೆ 1 ಅವರ್ ಮೇಲೆ ಕ್ಲಿಕ್ ಮಾಡಿ, 1 ಅವರ್ ಚಾರ್ಟ್ ಇದು ಬರುತ್ತೆ. ಅದೇ ರೀತಿ ಮತ್ತೆ ಟೈಮ್ ಚೇಂಜ್ ಮಾಡ್ಬೇಕಂತಂದ್ರೆ ಇವಾಗ 1 ವೀಕ್ ಚಾರ್ಟ್ ಬೇಕು ಅಂದ್ಕೊಳ್ಳಿ. ಇದು 1 ವೀಕ್ ಚಾರ್ಟು ನಿಮಗೆ ಸೆಲೆಕ್ಟ್ ಆಗುತ್ತೆ. ಈ ರೀತಿ ಟೈಮ್ನ ಚೇಂಜ್ ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ಇವಾಗ ಬೇರೆ ಯಾವುದೋ ಲಿಸ್ಟಲ್ಲಿರೋ ಅಲ್ದಿರೋ ಕಂಪ್ನೀಸು ನೀವು ನೋಡಬೇಕು ಅಂದ್ಕೊಳ್ಳಿ. ಇಲ್ಲಿ ಆಕ್ಸಿಸ್ ಬ್ಯಾಂಕ್ ಅಂತಿಲ್ಲ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಸರ್ಚ್ ಆಪ್ಷನ್ ಬರುತ್ತೆ. ಎಕ್ಸಾಂಪಲ್ಗೆ ಇವಾಗ ಡಿವಿಸ್ ಲ್ಯಾಬ್ ಅಂತ ಹಾಕ್ತೀನಿ. ಡಿವಿಸ್ ಲ್ಯಾಬ್ ಅಂತ ಬಂದಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಡಿವಿಸ್ ಲ್ಯಾಬ್ ಚಾರ್ಟು 1 ವೀಕದ್ದು ಬರುತ್ತೆ. ನೀವು 1 ವೀಕದ್ದು ಬೇಡ ನಮಗೆ ಡೇ ಕ್ಯಾಂಡಲಲ್ಲಿ ನೋಡೋಣ ಅಂತಂದರೆ ಡೇ ಅಂತ ಕ್ಲಿಕ್ ಮಾಡಿದ ತಕ್ಷಣ ಡೇ ಕ್ಯಾಂಡಲು ಇವಾಗ ನಿಮಗೆ ಬರುತ್ತೆ. ಈ ರೀತಿ ನೀವು ನೋಡ್ಕೋಬೋದು. ಇದಲ್ಲದೆ ಇನ್ನೂ ಬಂದ್ಬಿಟ್ಟು ನಿಮಗೆ ಫೇವರೇಟ್ ಅಂತ ಬರುತ್ತೆ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಆ್ಯಡ್ ಫೇವರೇಟ್ ಅಂತ ಬರುತ್ತೆ ನೋಡಿ, ಅಲ್ಲಿ ಆ್ಯಡ್ ಅದ್ರ ಮೇಲೆ ಅಂದರೆ ಇವಾಗ ನೋಡಿ, ಇವಾಗ ನಿಮಗೆ 5 ನಿಮಿಷ ಕ್ಯಾಂಡಲ್ ಬೇಕು ಅಂತ 5M ಅಂತ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಈ ರೀತಿ ಆ್ಯಡ್ ಫೇವರೇಟ್ ಅಂತ ಬರುತ್ತೆ. ಇಲ್ಲಿ ಆ್ಯಡ್ ಫೇವರೇಟ್ ಅಂತ ಬರುತ್ತೆ. ನೆಕ್ಸ್ಟು 10, ಈ ರೀತಿ 15, ನಿಮಗೆ 1 ಅವರು, ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲೇ ಬಂದ್ಬಿಟ್ಟು ನಿಮಗೆ ಫೇವರೇಟಲ್ಲಿ ಹೋಗುತ್ತೆ. ಎಕ್ಸಾಂಪಲ್ಗೆ ನೀವು ನೆಕ್ಸ್ಟು ಬಂದ್ಬಿಟ್ಟು ಇಲ್ಲೇ ನೀವು ಈ ಥರ ಡ್ರ್ಯಾಗ್ ಮಾಡಿದ್ರೆ ಸಾಕು, ನಿಮಗೆ ಇಲ್ಲಿ ಬಂದ್ಬಿಡುತ್ತೆ 1 ಅವರು, 1 ಡೇ, ನೀವು ಯಾವ್ಯಾವುದು ಆ್ಯಡ್ ಮಾಡಿರ್ತೀರ ಅದೆಲ್ಲ ಬಂದ್ಬಿಟ್ಟು ಫೇವ್ರೇಟಲ್ಲಿ ಇಲ್ಲೇ ಬಂದ್ಬಿಡುತ್ತೆ. ಅರ್ಥ ಆಯ್ತಲ್ಲ ನಿಮಗೆ? ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಮತ್ತೆ ಇಂಪಾರ್ಟೆಂಟ್ ಇದರಲ್ಲಿ ಇನ್ನೂ ಏನು ಇಂಪಾರ್ಟೆಂಟ್ ಅಂತಂದರೆ ವಾಚ್ ಲಿಸ್ಟಲ್ಲಿ ನಿಮಗೆ ಆ್ಯಡ್ ಲಿಸ್ಟ್ ಮುಂಚೆ 2-3 ಕೊಡೋರು ಮೊಬೈಲಲ್ಲಿ, ಇವಾಗ ಮೊಬೈಲಲ್ಲಿ ಯಾಕೋ ಕೊಡ್ತಾ ಇಲ್ಲ. ಆಲ್ರೆಡಿ ಒಂದು ವಾಚ್ ಲಿಸ್ಟ್ ಮಾತ್ರ ಕೊಟ್ಟಿದ್ದಾರೆ. ನಿಮ್ಗೆ ಯಾವ್ದು ಬೇಡವೋ ಅದ್ರ ಮೇಲೆ ಡಿಲೀಟ್ ಮಾಡಿಬಿಟ್ಟು ಮಿಕ್ಕಿರೋದನ್ನ ನೀವು ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ಆಚೆ ಇವಾಗ ಬರ್ತೀರಾ ಅಂದ್ಕೊಳ್ಳಿ. ಇವಾಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು ನಾನು ನಿಮಗೆ ಮತ್ತೆ ಆ್ಯಪಲ್ಲಿ ಹೋಗ್ತೀರಾ. ಆ್ಯಪಲ್ಲಿ ಹೋಗೋದಾಗ ಈ ಥರ ಟ್ರೇಡಿಂಗ್ ಆಪ್ಷನ್ ಇದರದೆಲ್ಲ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ತಾರೆ, ಓಪನ್ ಆಗುತ್ತೆ. ಓಪನ್ ಆದಾಗ ಮತ್ತೆ ಈ ರೀತಿ ಕಾಣಿಸುತ್ತೆ ಅದು, ರೈಟ್? ಇವಾಗ ಚಾರ್ಟ್ ಮೇಲೆ ನೀವು ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ ಬರುತ್ತೆ. ಆಲ್ರೆಡಿ ಹೇಳಿದ್ದೀನಿ. ಇಲ್ಲಿ ಬಂದುಬಿಟ್ಟು ಆಲ್ ಅಂತ ಇದೆಯಲ್ಲ, ಆಲ್ ಮೇಲಿರೋ ಒಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಚಾರ್ಟ್ ಬಂದುಬಿಡುತ್ತೆ. ನಿಮ್ಗೆ ಯಾವ್ದು ಚಾರ್ಟ್ ಬೇಕೋ ಈ ರೀತಿ ಈಗ ಝೂಮ್ ಇನ್ನು ಝೂಮ್ ಔಟು ಆ ರೀತಿ ಮಾಡ್ಕೋಬೋದು. ಹೋಪ್ ನಿಮಗೆ ಈ ಆ್ಯಪಿನ ಮುಖಾಂತರ ಏನು ಮಾಡ್ಬೋದು ಏನು ಮಾಡಬಾರ್ದು ಅನ್ನೋದು ಗೊತ್ತಾಗಿದೆ ಅಂದ್ಕೊಳ್ತೀನಿ. ಇನ್ ಕೇಸ್ ಫರ್ದರ್ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಫರ್ದರ್ ನಾನು ನಿಮಗೆ ಮತ್ತೆ ಅದ್ರ ಕಮೆಂಟಲ್ಲೇ ಹೇಳ್ತೀನಿ ಏನು ಮಾಡಬೇಕು ಅಂತ.